ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಸರ್ವಮಂಗಲಮಾಂಗಲ್ಯೆ ಶಿವೇ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪುತ್ತಿಗೆಯ ಸೋಮನಾಥೇಶ್ವರ ಮಹಿಷಮರ್ದಿನಿ ದೇವರ ಎಲ್ಲ ಭಕ್ತರಿಗೆ ವಂದನೆಯನ್ನು ಅರ್ಪಿಸ್ತಾ, ನಮ್ಮೆಲ್ಲರ ಬಹು ನಿರೀಕ್ಷೆಯ ದೊಡ್ಡ ಕ್ಷೇತ್ರವಾದ ಪುತ್ತಿಗೆ ಸೋಮನಾಥೇಶ್ವರ ದೇವಾಲಯ, ಅದರ ಜೀರ್ಣೋದ್ಧಾರದ ಕೆಲಸ ನಡೆಯುತ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಆ ಕೆಲಸ ಅದು ನಿರಾತಂಕವಾಗಿ ಸಾಗಿ ಈಗ ಪೂರ್ಣಗೊಂಡು ಸೋಮನಾಥೇಶ್ವರ ದೇವರಿಗೆ, ಮಹಿಷಮರ್ದಿನಿ ಅಮ್ಮನವರಿಗೆ ಅರ್ಪಿತವಾಗಲಿಕ್ಕೆ ತಯಾರಾಗಿ ನಿಂತಿದೆ. ಆ ದಿವ್ಯ ಕ್ಷಣವನ್ನು ಅನುಭವಿಸಬೇಕು, ಆ ಕ್ಷಣದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎನ್ನುವ ಉದ್ದೇಶದಲ್ಲಿ ನಿಮ್ಮೆಲ್ಲರನ್ನು ಅಲ್ಲಿಗೆ ಆಹ್ವಾನಿಸುವ, ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ನಿಮಗೆಲ್ಲ ಪರಿಚಯವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ದೇವಾಲಯಗಳ ಪೈಕಿ ಮೊದಲಿಗೆ ನಿಲ್ಲುವಂಥದ್ದು ಪುತ್ತಿಗೆಯ ಸೋಮನಾಥೇಶ್ವರ ದೇವಸ್ಥಾನ. ಭವ್ಯವಾದಂತಹ ಆಲಯವನ್ನು, ಸುತ್ತುಬವಳಿಯನ್ನು, ಹೊರ ಪ್ರಾಕಾರವನ್ನು ಹೊಂದಿ ತುಂಬ ದೀರ್ಘವಾದ ಉತ್ಸವಗಳಿಂದ, ರಥಾದಿಗಳಿಂದ ಎಲ್ಲ ಜನರ ಮಾನಸದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ಒಂದು ದೊಡ್ಡ ದೇವಾಲಯ. ಆ ದೇವಸ್ಥಾನದ ನಿತ್ಯ ನಿಧಾನಗಳು, ಉತ್ಸವಾದಿಗಳು ಎಲ್ಲವೂ ಕೂಡ ನಮಗೆ ಅತ್ಯಂತ ಹೃದಯವಾಗಿ, ಆಪ್ತವಾಗಿ ನಡೆದುಕೊಂಡು ಬರುವಂಥದ್ದು ನಮಗೆಲ್ಲ ಗೊತ್ತಿದೆ. ಊರಿನ ಉತ್ಸವಕ್ಕೆ ಜನ ಸೇರುವ ವ್ಯವಸ್ಥೆಯನ್ನು ಪುತ್ತಿಗೆಗೆ ಬಂದು ನೋಡಿ ಅನುಭವಿಸಬೇಕು ಎನ್ನುವಂಥದ್ದು ನಮಗೆಲ್ಲ ತಿಳಿದ ವಿಚಾರ. ಅಂತಹ ದೇವಾಲಯದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶಾದಿಗಳು ಇದೇ ಬರುವ ಫೆಬ್ರವರಿ 28ನೇ ತಾರೀಕಿನಿಂದ ಆರಂಭಗೊಂಡು ನಡೆಯಲಿಕ್ಕಿದೆ. ವಾರ್ಷಿಕ ಉತ್ಸವವೂ ಕೂಡ ಮತ್ತೆ ಸಂಪನ್ನಗೊಳ್ಳಲಿಕ್ಕಿದೆ. 2 ಮತ್ತು 3ನೇ ತಾರೀಕಿಗೆ ದೇವರ ಪ್ರತಿಷ್ಠೆ, 6ನೇ ತಾರೀಕಿನಂದು ದೇವರ ಬ್ರಹ್ಮಕಲಶಾಭಿಷೇಕ ಅದು ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲರ ಹಿರಿತನದಲ್ಲಿ, ಎಲ್ಲರ ಕೂಡುವಿಕೆಯಿಂದ ಒಳ್ಳೆಯ ಒಂದು ದೇವಸ್ಥಾನದ ನಿರ್ಮಾಣ ಆಗಿದೆ. ನಿರ್ಮಾಣ ಅದ್ಭುತವಾದ ರೀತಿಯಲ್ಲಿ ನಡೆದಿದೆ ಅಂತ ನಾನು ಹೇಳಬೇಕು. ತುಂಬ ಅತ್ಯುನ್ನತವಾದಂತಹ ಕೆಲಸಗಳಿಂದ ಯುಕ್ತವಾದ, ಶಾಲಾ ಕೂಟಾದಿ ಅಲಂಕಾರಗಳಿಂದ ಯುಕ್ತವಾದಂತಹ ಶಿಲಾಮಯ ಪ್ರಾಸಾದವನ್ನು ಸೋಮನಾಥೇಶ್ವರ ದೇವರಿಗೆ ನಿರ್ಮಿಸಲಾಗಿದೆ. ಪ್ರಾಸಾದದ ಜಾತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಉತ್ತಮವಾದಂತಹ ಭಿತ್ಯಲಂಕಾರಗಳನ್ನು ಸಂಯೋಜಿಸಿಕೊಂಡು ನಿರ್ಮಾಣ ಅದು ಸಂಪನ್ನಗೊಂಡಿದೆ. ಚತುರಶ್ರ ಆಕೃತಿಯ ಪಶ್ಚಿಮಾಭಿಮುಖವಾದಂತಹ ಪ್ರಾಸಾದ ಸೋಮನಾಥೇಶ್ವರ ದೇವರಿಗೆ ಅರ್ಪಿತವಾಗಿದೆ. ಅದೇ ರೀತಿಯಲ್ಲಿ ಮುಂಭಾಗದಲ್ಲಿ ಚತುರಶ್ರವಾದಂತಹ ಸುಂದರವಾದಂತಹ ಮಂಟಪ ನಿರ್ಮಾಣಗೊಂಡಿದೆ. ಅಮ್ಮನವರಿಗೆ ಏಕತಲ ವಿಧಾನದಲ್ಲಿರುವಂತಹ ಚತುರಶ್ರ ಪ್ರಾಸಾದ ಮುಖಾಯಾಮದಿಂದ ಯುಕ್ತವಾದಂತಹ ನಿರ್ಮಾಣಗೊಂಡಿದೆ. ಅಮ್ಮನವರ ಮುಂಭಾಗದಲ್ಲಿ ಚತುರಶ್ರವಾದ ಮಂಟಪ ನಿರ್ಮಾಣಗೊಂಡಿದೆ. ಅದಕ್ಕೆಲ್ಲದಕ್ಕೆ ಕಲಹಪ್ರಾಯವಾಗಿ ಹಿರಿದಾದಂತಹ ಅಗ್ರಸಭೆ ದೇವರ ಮುಂಭಾಗದಲ್ಲಿ ವ್ಯವಸ್ಥಿತವಾಗಿ ಮೂಡಿಬಂದಿದೆ. ಕಾಷ್ಟಶಿಲ್ಪಗಳಿಂದ ಅದು ಅತ್ಯುತ್ತಮವಾಗಿ ರೂಪಿತಗೊಂಡಿದೆ. ದೇವಸ್ಥಾನದ ನೈಋತ್ಯ ಭಾಗದಲ್ಲಿ ಗಣಪತಿ ದೇವರಿಗೆ ಹ್ರಸ್ವವಾದ ಆಲಯ ನಿರ್ಮಾಣಗೊಂಡಿದೆ. ಅದೇ ರೀತಿ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ನರಸಿಂಹ ದೇವರಿಗೆ ಸಣ್ಣ ಆಲಯ ನಿರ್ಮಾಣಗೊಂಡಿದೆ. ಈಶಾನ್ಯದಲ್ಲಿ ಯಾಗಶಾಲೆ, ಅಂಕುರಶಾಲೆಗಳು, ಅದೇ ರೀತಿ ವಾಯುವ್ಯದಲ್ಲಿ ನೈವೇದ್ಯ ಶಾಲೆ ಇತ್ಯಾದಿಗಳು, ದೇವರ ನಿತ್ಯ ವಿನಿಯೋಗಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳು ಅದು ಸರಿಯಾಗಿ ಕ್ಲಿಪ್ತ ಕಾಲಕ್ಕೆ ಅನುಕೂಲ್ಯವನ್ನು ಉಂಟು ಮಾಡುವಂತೆ ನಿರ್ಮಾಣಗೊಂಡಿವೆ. ಒಟ್ಟಿನಲ್ಲಿ ಪುತ್ತಿಗೆಯ ದೇವಸ್ಥಾನದ ಒಳಭಾಗದ ನಿರ್ಮಾಣ ನಮಗೆ ಅತ್ಯಂತ ಮುದವನ್ನು ಕೊಡುವಂಥದ್ದು. ಹೊರಕ್ಕೆ ಬಂದರೆ ಸುಂದರವಾದಂತಹ ಮಹಾಬಲಿ ಪೀಠ ಇದೆ. ಪ್ರಾಚೀನ ಕಾಲದಲ್ಲಿ ಪ್ರಾಚೀನರೇ ನಿರ್ಮಾಣ ಮಾಡಿಕೊಟ್ಟ ಮಹಾಬಲಿ ಪೀಠವನ್ನು ಹಾಗೆ ಉಳಿಸಿಕೊಂಡಿದ್ದೇವೆ. ಅದನ್ನು ಹೊಸದಾಗಿ ಮಾಡಲಿಲ್ಲ. ಕಾರಣ ನಮ್ಮ ಹಿಂದಿನವರ ಕೌಶಲವನ್ನು ತೋರಿಸಬೇಕು ಒಂದು, ಮತ್ತೊಂದು ಅತ್ಯುತ್ತಮವಾದನ್ನು ಹಾಗೆ ಉಳಿಸಬೇಕು ಅನ್ನುವಂತಹ ಕಾಳಜಿ, ಅದರೊಂದಿಗೆ ಧ್ವಜವನ್ನು ನೂತನವಾಗಿ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಹೊರಾಂಗಣಕ್ಕೆ ಬಂದರೆ ಅಂಗಣ ಪೂರ್ಣವಾಗಿ ನಿರ್ಮಾಣಗೊಂಡಿದೆ. ದೇವಾಲಯದ ನೈಋತ್ಯ ಭಾಗದಲ್ಲಿ ಉತ್ತರಾಭಿಮುಖವಾಗಿ ವಸಂತ ಮಂಟಪವನ್ನು, ದೇವರ ಓರಗ ಚಾವಡಿಯನ್ನು ನಿರ್ಮಾಣ ಮಾಡಿದ್ದೇವೆ. ಅದರ ಬದಿಯಲ್ಲಿ ಬರುವಂತೆ ಭೋಜನ ಶಾಲೆಯನ್ನು, ದೇವಾಲಯದ ಆಡಳಿತ ಕಚೇರಿಯನ್ನು, ಬೇರೆ ವ್ಯವಸ್ಥೆಗಳಿಗೆ ಬೇಕಾಗುವಂತಹ ಕೊಠಡಿಗಳ ನಿರ್ಮಾಣ ಆಗಿದೆ. ಪುತ್ತಿಗೆ ದೇವಸ್ಥಾನಕ್ಕೆ ನಮಗೆಲ್ಲ ತಿಳಿದಿರುವ ಹಾಗೆ ಹೊರಬದಿಯಲ್ಲಿ ಅನೇಕ ಗೋಪುರಗಳಿದ್ದಾವೆ. ಪಶ್ಚಿಮದಲ್ಲಿ ಅಗ್ರಸಭೆಯನ್ನು ಕಳೆದರೆ ಮತ್ತೊಂದು ಗೋಪುರ ರಾಜಾಂಗಣದಿಂದ ಒಳಗೆ ಬರುವಾಗ ನಮಗೆ ಸಿಗುತ್ತದೆ. ಹೊರಬದಿಯಿಂದ
ದೇವಾಲಯಕ್ಕೆ ಪ್ರವೇಶ ಮಾಡುವುದು ರಾಜಾಂಗಣದ ಮೊದಲಿಗೆ ಮತ್ತೊಂದು ದೊಡ್ಡ ಗೋಪುರ ಇದೆ. ಮೂರು ಬದಿಯಲ್ಲಿ ಒಂದು ಗೋಪುರ ಇದೆ. ಅದರೊಟ್ಟಿಗೆ ದೇವಾಲಯದ ಸುತ್ತುಬೋಳಿಯ ಅನಂತರ ಬರುವ ಆವರಣದಲ್ಲಿ ಪೂರ್ವದಲ್ಲಿ ಮತ್ತೊಂದು ಗೋಪುರವೂ ಇದೆ. ಹಾಗಾಗಿ ಪಶ್ಚಿಮದಲ್ಲಿ 3 ಗೋಪುರಗಳು, ಪೂರ್ವದಲ್ಲಿ 2 ಗೋಪುರಗಳು, ಒಟ್ಟಿಗೆ 5 ಬೃಹದಾಕಾರದ ಗೋಪುರಗಳಿಂದ ದೇವಸ್ಥಾನ ರೂಪಿತಗೊಂಡಿದೆ. ಅಂತಹ ದೇವಾಲಯಕ್ಕೆ ಭೂಮಂಡಲ ಎನ್ನುವ ವಿಶೇಷವಾದ ರಥ ಇತ್ತು ಅಂತ ನಾವು ಕೇಳಿದ್ದೇವೆ. ಮುಂದಿನ ದಿನಗಳಲ್ಲಿ ಭೂಮಂಡಲ ತೇರನ್ನು ಕೂಡ ಇದೇ ರೀತಿಯಲ್ಲಿ ನಿರ್ಮಾಣ ಮಾಡಿ ದೇವರಿಗೆ ಒಪ್ಪಿಸುವಂತಹ ಆಶಯವನ್ನು ಸಮಿತಿಯವರು ಹೊಂದಿದ್ದಾರೆ. ಆ ರೀತಿಯಿಂದ ದೇವಸ್ಥಾನ ಎನ್ನುವಂಥದ್ದು ಅದು ಊರನ್ನು ಕಟ್ಟಬೇಕು. ಊರು ಸೇರಿ ದೇವಸ್ಥಾನ ಕಟ್ಟಿದ್ರೆ ದೇವರು ಊರನ್ನು ಕಟ್ಟುತ್ತಾನೆ ಎನ್ನುವಂತಹ ದೃಷ್ಟಿಯಿಂದ ಇಡೀ ಗುತ್ತಿಗೆಯ ಸೋಮನಾಥೇಶ್ವರ ದೇವರ ದೇವಾಲಯ ಸಮುಚ್ಚಯ ನಮಗೆ ಪೂರ್ಣ ಪ್ರಮಾಣದಲ್ಲಿ ನವೀಕರಣಗೊಂಡು ಎಲ್ಲ ದಾನಿಗಳ ಸಹಕಾರದಿಂದ, ಊರವರ ಸಹಕಾರದಿಂದ, ಎಲ್ಲ ಹಿರಿಯರ ನೇತೃತ್ವದಲ್ಲಿ ಸಂಪನ್ನಗೊಂಡಿದೆ. ಅಂತಹ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಬಂದು ದೇವಾಲಯದ ನಿರ್ಮಾಣ ಮಾತ್ರ ಅಲ್ಲ, ದೇವಾಲಯದ ನಿತ್ಯ ವಿನಿಯೋಗಾದಿಗಳನ್ನು ಕಂಡು, ಉತ್ಸವಾದಿಗಳನ್ನು ಕಂಡು ಸಂತೋಷ ಪಡಬೇಕು. ಈ ಧನ್ಯತೆಯ ಕ್ಷಣದಲ್ಲಿ ನೀವೆಲ್ಲ ಬಂದು ಪಾಲ್ಗೊಳ್ಳಬೇಕು, ನಮ್ಮನ್ನೆಲ್ಲ ಆಶೀರ್ವದಿಸಬೇಕು. ದೇವಸ್ಥಾನ ನಿರ್ಮಾಣದಲ್ಲಿ ದುಡಿದಂತಹ ಎಲ್ಲ ಕರ್ಮಕರರ ಜೊತೆಗೆ ಆ ನಿರ್ಮಾಣಕ್ಕೆ ಸಹಕಾರ ಮಾಡಿದ ದಾನಿಗಳು, ನಿರ್ಮಾಣಕ್ಕೆ ಸಹಕಾರ ಮಾಡಿದ ಊರವರು, ಸ್ವಯಂ ಸೇವಕರು, ನಿರ್ಮಾಣಕ್ಕೆ ಹಗಲು ರಾತ್ರಿ ದುಡಿದಂತಹ ಎಲ್ಲ ಕೆಲಸಗಾರರು, ತಮ್ಮ ಇಚ್ಛೆಯಿಂದ ಬಂದು ಕರಸೇವೆಯ ಮುಖಾಂತರ ನಿರ್ಮಾಣವನ್ನು ಪೂರ್ಣಗೊಳಿಸಿದಂತಹ ಊರವರು, ಅವರನ್ನೆಲ್ಲ ಹರಸಬೇಕು. ಅವರ ಎಲ್ಲರ ಶ್ರಮಕ್ಕೆ ದೇವರ ಅನುಗ್ರಹ ಸಿಗುವಂತೆ ಪ್ರಾರ್ಥಿಸಬೇಕು ಎನ್ನುವ ದೃಷ್ಟಿಯಿಂದ ತಮ್ಮೆಲ್ಲರನ್ನು ಗುತ್ತಿಗೆಯ ಸೋಮನಾಥೇಶ್ವರ ದೇವರ ಬ್ರಹ್ಮಕಲಶ ಪ್ರತಿಷ್ಠಾ ಉತ್ಸವಾದಿ ಎಲ್ಲ ಕಾರ್ಯಕ್ರಮಗಳ ಯಜ್ಞ ಎನ್ನುವ ದೃಷ್ಟಿಯಿಂದ ಆ ಯಜ್ಞಕ್ಕೆ ನಿಮ್ಮನ್ನು ಆಮಂತ್ರಣ ಮಾಡ್ತಾ ಇದ್ದೇನೆ. ತಾವೆಲ್ಲ ಆ ಯಜ್ಞದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಹರಸಬೇಕು, ನಮ್ಮನ್ನೆಲ್ಲ ಅಭಿನಂದಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.